ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 11ನೆಯ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅರ್ಜುನ, however men seek me, even so do I respond to them. For all men follow my path in every way. ಅರ್ಜುನ, ಯಾರು ನನ್ನನ್ನು ಯಾವ ರೀತಿಯಲ್ಲಿ ಭಜಿಸುತ್ತಾರೆಯೋ ಅದೇ ರೀತಿಯಲ್ಲಿ ನಾನು ಅವರನ್ನು ಅನುಗ್ರಹಿಸುತ್ತೇನೆ. ಮತ್ತು ಸಾಮಾನ್ಯವಾಗಿ ಎಲ್ಲ ಜನರು ಕೂಡ ಬೇರೆ ವಿಷಯವನ್ನು ಮುಂದಿಟ್ಟುಕೊಂಡು ನನ್ನನ್ನೇ ಅವರು ಭಜಿಸುವವರಾಗಿದ್ದಾರೆ. ಅವರು ಯಾರಿಗೂ ಕೂಡ ನಾನು ಭಿನ್ನವಾಗಿಲ್ಲ. ಅವರೆಲ್ಲರಿಗೂ ತಕ್ಕದಾಗಿರ್ತಕ್ಕಂಥ ಫಲವನ್ನು ನೀಡತಕ್ಕಂಥ ವ್ಯಕ್ತಿ ನಾನಾಗಿದ್ದೇನೆ, ಶಕ್ತಿಯು ನಾನಾಗಿದ್ದೇನೆ. ಅವರ ದೇವರು ಕೂಡ ನಾನೇ ಆಗಿದ್ದೇನೆ. ಅವರು ಬೇರೆ ಹೆಸರಿನಿಂದ ನನ್ನನ್ನು ಪೂಜಿಸಬಹುದು, ಬೇರೆಯ ಸ್ಥಾನದಿಂದ, ಬೇರೆಯ ಮಾನದಿಂದ, ಬೇರೆಯ ವಸ್ತುಗಳಿಂದ, ಬೇರೆಯ ದ್ರವ್ಯಗಳಿಂದ, ಯಾವ ದ್ರವ್ಯಗಳಿಂದ, ಯಾವ ಹೆಸರಿನಿಂದ, ಯಾವ ಮೂರ್ತಿಗಳ ಸ್ವರೂಪದಲ್ಲಿ, ದ್ರವ್ಯ ರೂಪದಲ್ಲಿ ನನ್ನನ್ನು ಭಜಿಸುತ್ತಾರೆಯೋ ನಾನು ಅವರನ್ನು ಅದೇ ರೀತಿಯಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡುತ್ತೇನೆ. ನನ್ನ ಹತ್ತಿರ ಬಂದಂಥವರಿಗೆ ಯಾರಿಗೂ ಕೂಡ ನಾನು ಬರೀ ಕೈಯಿಂದ ಕಳಿಸುವಂಥ ವ್ಯಕ್ತಿಯಲ್ಲ ಮತ್ತು ಶಕ್ತಿಯೂ ಅಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಂಶಯ ಅನ್ನುವಂಥದ್ದನ್ನು ಯಾರು ಪಡಬಾರದು. ಹಾಗಾಗಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಪೂಜಿಸಿದರೂ ಕೂಡ ಅವರಿಗೆ ಅದೇ ರೀತಿಯಲ್ಲಿ ನಾನು ಅವರನ್ನು ಆಧರಿಸುತ್ತೇನೆ, ಅವರಿಗೆ ಫಲವನ್ನು ನೀಡುತ್ತೇನೆ. ಹಾಗಾಗಿ ಅವರಿಗೆ ಅವರ ಮಾರ್ಗವನ್ನು ಬಿಟ್ಟು, ಅವರ ವಿಷಯವನ್ನು ಬಿಟ್ಟು, ಅವರ ನಂಬಿಕೆಯನ್ನು ಬಿಟ್ಟು ಬೇರೆ ಕಡೆಗೆ ಬನ್ನಿ ಅಂತ ಹೇಳುವಂಥ ಭ್ರಮೆ ಬೇಕಿಲ್ಲ. ಆದ್ದರಿಂದ ಯಾರ್ಯಾರು ಯಾವ ರೀತಿಯಲ್ಲಿ ಯಾವ್ಯಾವ ವಿಗ್ರಹ ರೂಪದಲ್ಲಿ, ಹೆಸರಿನಲ್ಲಿ, ವಿಷಯದಲ್ಲಿ, ದ್ರವ್ಯದಲ್ಲಿ ಮತ್ತಿನ್ನೂ ಅವರ ಇಚ್ಛೆ ಬಂದ ರೀತಿಯಲ್ಲಿ ನನ್ನನ್ನು ಭಜಿಸಿದರೂ ಕೂಡ ನಾನು ಅವರನ್ನು ಭಕ್ತರೆಂದು ಪರಿಗಣಿಸುತ್ತೇನೆ. ಅವರಿಗೆ ಬೇಕಾಗಿರ್ತಕ್ಕಂಥ, ಅವರು ಮಾಡಿರ್ತಕ್ಕಂಥ ಭಕ್ತಿಗೆ, ಅವರು ಮಾಡಿರ್ತಕ್ಕಂಥ ನಂಬಿಕೆಗೆ ನಾನು ಎಂದೆಂದೂ ಮೋಸ ಮಾಡೋದಿಲ್ಲ, ಅವರಿಗೆ ನಷ್ಟ ಮಾಡೋದಿಲ್ಲ. ಅವರು ಮಾಡಿರ್ತಕ್ಕಂಥದ್ದು 10% ಆಗಿದ್ದರೂ ಕೂಡ ನಾನು ಅವರಿಗೆ 100% ಫಲವನ್ನು ನೀಡಿರುತ್ತೇನೆ. ಹಾಗಾಗಿ ಯಾರೂ ಇಲ್ಲಿ ಈ ವಿಷಯದಲ್ಲಿ ನಿರಾಸಕ್ತರಾಗುವ ಅವಶ್ಯಕತೆ ಇಲ್ಲ, ಅನಾಸಕ್ತರಾಗುವ ಅವಶ್ಯಕತೆ ಇಲ್ಲ, ನಂಬಿಕೆಯನ್ನು ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಮಾಡಿರುವಂಥ ಕೆಲಸಕ್ಕೆ ಖಂಡಿತವಾಗಿಯೂ ಕೂಡ ನಾನು ಫಲವನ್ನು ನೀಡುತ್ತೇನೆ. ಆದ್ದರಿಂದ ಅವರು ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು, ಇದೇ ರೀತಿಯಲ್ಲಿ ನಾನು ಭಜಿಸಬೇಕು ಅನ್ನುವಂಥ ವ್ಯವಸ್ಥೆ ಏನೂ ಇಲ್ಲ. ನಾನು ಸರ್ವಂತರ್ಯಾಮಿಯಾಗಿರುವುದರಿಂದ ನನ್ನನ್ನು ಯಾವ ರೀತಿಯಿಂದಾದರೂ ಅವರು ಭಜಿಸಿದರೂ ನಾನು ಅವರಿಗೆ ತಕ್ಕದಾಗಿರ್ತಕ್ಕಂಥ ಫಲವನ್ನು ನೀಡುತ್ತೇನೆ. ಉಪನಿಷತ್ತು ಕೂಡ ಇದನ್ನು ಪುಷ್ಟೀಕರಿಸುತ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ಈಶ್ವರೋ ಸರ್ವಭೂತಾನಾಂ ಹೃದಯೇಶೋರ್ಜುನ ತಿಷ್ಠತಿ ಅಂತ ಮುಂದೆ 18ನೇ ಅಧ್ಯಾಯದಲ್ಲಿ ಕೂಡ ಭಗವಂತನು ಇದನ್ನು ದೃಢಪಡಿಸಿದ್ದಾನೆ. ಹಾಗಾಗಿ ಭಗವಂತನ ಒಂದು ಉಪದೇಶ ಅನ್ನುವಂಥದ್ದು, ಭಗವಂತನ ಅಂಶ ಅನ್ನುವಂಥದ್ದು, ಭಗವಂತನ ಸ್ಥಿತಿ ಗತಿ ಅವಸ್ಥಾ ಅನ್ನುವಂಥದ್ದು ಎಲ್ಲ ಕಡೆಗೆಯೂ ಕೂಡ ವ್ಯಾಪಿಸಿಕೊಂಡಿದೆ. ಮಮೈವಾಂಸೋ ಜೀವಲೋಕೆ ಜೀವಭೂತ ಸನಾತನಃ ಅನ್ನುವಂಥ ವಿಷಯವನ್ನು ಕೂಡ 15ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಜೀವಿಗಳು, ಇಲ್ಲಿರುವಂಥ ಎಲ್ಲ ವಸ್ತುಗಳು, ಇಲ್ಲಿರುವಂಥ ಎಲ್ಲ ದೇವರುಗಳು, ಇಲ್ಲಿರುವಂಥ ಎಲ್ಲ ನಾಮಗಳು ನನ್ನ ರೂಪಗಳೇ ಆಗಿವೆ. ಅವರು ಯಾವ ನಾಮ ರೂಪಗಳಿಂದ ಭಜಿಸಿದರೂ ಕೂಡ ನನ್ನನ್ನೇ ಭಜಿಸಿದಂತಾಗುತ್ತದೆ. ಅವರಿಗೆ ತಕ್ಕದಾಗಿರ್ತಕ್ಕಂಥ ಫಲವನ್ನು ನಾನು ನೀಡುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.